ಸ್ನೇಹಿತರೆ, ನೀವು ಓಡಿಸುತ್ತಿರುವ ಕಾರ್ಗೆ ಯಾವುದೇ ಪೆಟ್ರೋಲ್ ಡೀಸೆಲ್ ತುಂಬಿಸದೆ ಓಡಿಸುವ ಹಾಗಿದ್ದರೆ ಅಥವಾ ಯಾವುದೇ ರೀತಿಯಲ್ಲಿ ಬ್ಯಾಟರಿ ರೀಚಾರ್ಜ್ ಮಾಡದೆ ಹಾಗೆಯೇ ಓಡಿಸುವ ಹಾಗಿದ್ದರೆ ಹೇಗಿರಬಹುದು? ಬಹುಶಃ ಇದನ್ನು ಕಲ್ಪಿಸಿಕೊಳ್ಳಲೇ ನಮಗೆ ಸಾಧ್ಯವಿಲ್ಲ. ಆದರೆ ಜಿಂಬಾಬ್ವೆಯ ಇನ್ವೆಂಟರ್ ಒಬ್ಬರು ಒಂದು ಕಾರನ್ನು ತಯಾರಿಸಿದ್ದಾರೆ. ಈ ಕಾರಿಗೆ ಪೆಟ್ರೋಲ್ ಡೀಸೆಲ್ನಂತಹ ಯಾವುದೇ ಇಂಧನ ಬೇಡ, ಎಲೆಕ್ಟ್ರಿಕಲ್ ಕಾರ್ನಂತೆ ಇದಕ್ಕೆ ರೀಚಾರ್ಜ್ ಮಾಡುವ ಅಗತ್ಯವೂ ಇಲ್ಲ. ಫೆಬ್ರವರಿ 10ರಂದು ಅವರು ತಮ್ಮ ಹೊಸ ಕಾರನ್ನು ಲಾಂಚ್ ಮಾಡಿದ್ದಾರೆ. ಇದನ್ನು ನೋಡಿ ವಿಶ್ವವೇ ಬೆಚ್ಚಿ ಬಿದ್ದಿದೆ. ವಿಶ್ವದ ವಿಜ್ಞಾನಿಗಳೆಲ್ಲ ಇದನ್ನು ಕಂಡು ಬೆರಗಾಗಿ ಹೋಗಿದ್ದಾರೆ. ಈ ರೀತಿಯ ಒಂದು ಇನ್ವೆನ್ಷನ್ ಸಾಧ್ಯವೇ ಇಲ್ಲ ಎಂದವರು ವಾದಿಸುತ್ತಿದ್ದಾರೆ. ಈ ಕಾರ್ಗೆ ಇಂಧನಕ್ಕಾಗಿ ನಿಲ್ಲಿಸುವ ಅಗತ್ಯವೇ ಇಲ್ಲ, ಇದು ನಿರಂತರವಾಗಿ ಚಲಿಸುತ್ತಲೇ ಇರುತ್ತದೆ. ಸ್ನೇಹಿತರೆ, ಯಾರು ಆ ಇನ್ವೆಂಟರ್? ಆ ಕಾರು ಯಾವ ಶಕ್ತಿಯಿಂದ ಚಲಿಸುತ್ತದೆ? ಯಾಕೆ ವಿಶ್ವದ ವಿಜ್ಞಾನಿಗಳೆಲ್ಲ ಇದು ಸಾಧ್ಯವಿಲ್ಲ ಎಂದು ವಾದಿಸುತ್ತಿದ್ದಾರೆ? ನೋಡೋಣ ಬನ್ನಿ. ಜಿಂಬಾಬ್ವೆಯ ಇನ್ವೆಂಟರ್ ಮ್ಯಾಕ್ಸ್ವೆಲ್ ಚಿಕುಂಬುಟ್ಸೋ ಅವರೇ ಈ ಫ್ರೀ ಎನರ್ಜಿ ಕಾರನ್ನು ಶೋಧಿಸಿರುವ ವಿಜ್ಞಾನಿ. ಇವರ ಕಾರು ಮಾರುಕಟ್ಟೆಗೆ ಬಂದರೆ ಯಾವ ರೀತಿಯಲ್ಲಿ ಹವಾ ಎಬ್ಬಿಸಲಿದೆ ಎಂದರೆ ಪ್ರಪಂಚದ ಸಾರಿಗೆ ಕ್ಷೇತ್ರವನ್ನೇ ಇದು ಅಲುಗಾಡಿಸಬಲ್ಲದು, ಪ್ರಪಂಚದ ಆರ್ಥಿಕ ಸ್ಥಿತಿಯನ್ನೇ ಇದು ಬದಲಿಸಬಲ್ಲದು. ಆದರೆ ಈತ ಬಂದಿರುವುದು ಜಿಂಬಾಬ್ವೆ ಅಂತಹ ಒಂದು ಚಿಕ್ಕ ದೇಶದಿಂದ ಆಗಿರುವುದರಿಂದಾಗಿ ಆತನ ಬಗ್ಗೆ ವಿಶ್ವಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿಲ್ಲ. ಎಲಾನ್ ಮಸ್ಕ್ ಏನಾದರೂ ಈ ರೀತಿಯ ಘೋಷಣೆ ಮಾಡಿದ್ದರೆ ಕಾರ್ ರೆಡಿಯಾಗುವ ಮುಂಚೆಯೇ ಅಥವಾ ಸಂಶೋಧನೆ ನಡೆಸುವ ಮುಂಚೆಯೇ ಈ ಸುದ್ದಿ ವೈರಲ್ ಆಗುತ್ತಿತ್ತು. ಸ್ನೇಹಿತರೆ, ಅಷ್ಟಕ್ಕೂ ಈ ಮ್ಯಾಕ್ಸ್ವೆಲ್ ಚಿಕುಂಬುಟ್ಸೋ ಯಾವ ಎನರ್ಜಿಯಿಂದ ಓಡುವ ಕಾರನ್ನು ಕಂಡುಹಿಡಿದಿದ್ದಾರೆ ಎಂದು ನೋಡಬಹುದಾಗ ತಿಳಿಯುವ ಉತ್ತರವೇನೆಂದರೆ ಈ ಮನುಷ್ಯ ರೇಡಿಯೋ ಫ್ರೀಕ್ವೆನ್ಸಿಯನ್ನು ಶಕ್ತಿಯಾಗಿ ಬಳಸಿಕೊಂಡು ಕಾರನ್ನು ಓಡಿಸುತ್ತಿದ್ದಾರೆ ಎಂಬುದು ತಿಳಿಯುತ್ತದೆ. ರೇಡಿಯೋ ಫ್ರೀಕ್ವೆನ್ಸಿ ಎಂದರೆ ನಮ್ಮ ಸುತ್ತಮುತ್ತ ಇರುವ ರೇಡಿಯೋ ಅಲೆಗಳು. ಇವುಗಳನ್ನು ಶಕ್ತಿಯಾಗಿ ಬಳಸಿಕೊಂಡು ಕಾರನ್ನು ಓಡಿಸುವ ತಂತ್ರಜ್ಞಾನವನ್ನು ಮ್ಯಾಕ್ಸ್ವೆಲ್ ಚಿಕುಂಬುಟ್ಸೋ ಕಂಡುಹಿಡಿದಿದ್ದಾನೆ. ಆತ ಕಂಡುಹಿಡಿದಿರುವ ಡಿವೈಸ್ ಒಂದು ರೇಡಿಯೋ ತರಂಗಗಳನ್ನು ಒಂದು ಶಕ್ತಿಯಾಗಿ ಬಳಸಿ ಅದರಿಂದ ಕಾರನ್ನು ಮುಂದೆ ನಡೆಸಿಕೊಂಡು ಹೋಗಲು ಸಾಧ್ಯವಾಗಿದೆಯಂತೆ. ಇದೇ ಕಾರಣದಿಂದ ವಿಶ್ವದ ವಿಜ್ಞಾನಿಗಳು ಈತನ ಶೋಧವನ್ನು ಸಂಶಯದಿಂದ ನೋಡುತ್ತಿದ್ದಾರೆ. ಮ್ಯಾಕ್ಸ್ವೆಲ್ ಚಿಕುಂಬುಟ್ಸೋನನ್ನು ಜಿಂಬಾಬ್ವೆಯ ಎಲಾನ್ ಮಸ್ಕ್ ಎಂದು ಕರೆಯಲಾಗುತ್ತದೆ. ಇವರು ಕೆಲವು ವರ್ಷಗಳ ಮೊದಲೇ ರೇಡಿಯೋ ತರಂಗಗಳನ್ನು ಬಳಸಿ ಅದನ್ನು ಶಕ್ತಿಯಾಗಿ ಬಳಸಿಕೊಳ್ಳಬಹುದು ಎಂದು ವಾದಿಸಿದ್ದರು. ಹಾಗೆಯೇ ಯಾವುದೇ ವಿದ್ಯುತ್ ಶಕ್ತಿಯ ಬಲವಿಲ್ಲದೆ ತಮ್ಮದೇ ರೇಡಿಯೋ ಫ್ರೀಕ್ವೆನ್ಸಿಯ ಡಿವೈಸ್ ಒಂದನ್ನು ಅಳವಡಿಸಿ ಟಿವಿಯೊಂದನ್ನು ಚಾಲೂ ಮಾಡಿ ತೋರಿಸಿದ್ದರು. ಸ್ನೇಹಿತರೆ, ಇವರ ಫ್ರೀ ಎನರ್ಜಿ ವೆಹಿಕಲ್ ಎನ್ನುವುದು ನಿಜವಾಗಿಯೂ ರಸ್ತೆಯಲ್ಲಿ ಓಡಾಡಿದರೆ ಇಂಧನ ತುಂಬಿಸಲು ಯಾವತ್ತೂ ನಿಲ್ಲಿಸಲೇಬೇಕಾಗಿಲ್ಲ, ನಿರಂತರವಾಗಿ ಅದು ಚಲಿಸುತ್ತಲೇ ಇರುತ್ತದೆ. ಆದರೆ ವಿಶ್ವದ ವಿಜ್ಞಾನಿಗಳೆಲ್ಲ ಇವರ ಶೋಧವನ್ನು ಸಂಶಯ ದೃಷ್ಟಿಯಿಂದ ನೋಡಲು ಕಾರಣವಿದೆ. ಅದೇ ಥರ್ಮೋಡೈನಮಿಕ್ಸ್ನ ನಿಯಮ. ಈ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಅದನ್ನು ಲಯಗೊಳಿಸಲು ಸಾಧ್ಯವಿಲ್ಲ. ಕೇವಲ ಒಂದು ವಿಧದಿಂದ ಇನ್ನೊಂದು ವಿಧಕ್ಕೆ ಅದನ್ನು ಪರಿವರ್ತಿಸಬಹುದಷ್ಟೆ. ರೇಡಿಯೋ ಅಲೆಗಳಿಂದ ಕಾರನ್ನು ಓಡಿಸುವಷ್ಟು ಶಕ್ತಿ ಉತ್ಪಾದನೆಯಾಗುವುದಿಲ್ಲ. ಆದ್ದರಿಂದ ಕೇವಲ ಸೆನ್ಸಾರ್ ಡಿವೈಸ್ಗಳನ್ನು ರನ್ ಮಾಡಬಹುದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಮ್ಯಾಕ್ಸ್ವೆಲ್ ಚಿಕುಂಬುಟ್ಸೋ ಹೇಳುವಂತೆ ಆತನ ಬಳಿ ಮೈಕ್ರೋಸಾನಿಕ್ ಡಿವೈಸ್ ಹೊಂದಿದ್ದು ಅದು ರೇಡಿಯೋ ಅಲೆಗಳನ್ನು ಆಂಪ್ಲಿಫೈ ಮಾಡುತ್ತದೆಯಂತೆ, ಅಂದರೆ ವೃದ್ಧಿ ಮಾಡಿಕೊಡುತ್ತದೆಯಂತೆ. ಆದರೆ ಈ ರೀತಿ ಮಾಡಲು ಫಿಸಿಕ್ಸ್ನ ನಿಯಮಗಳ ಪ್ರಕಾರ ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಒಂದು ವೇಳೆ ಈ ರೀತಿಯ ಒಂದು ಅದ್ಭುತ ಶೋಧವನ್ನು ಚಿಕುಂಬುಟ್ಸೋ ಮಾಡಿರುವುದಾದರೆ ಅದರ ಸಾಕ್ಷ್ಯಗಳನ್ನು ವಿಶ್ವದ ತಜ್ಞರ ಮುಂದೆ ಇಡಬೇಕಾಗುತ್ತದೆ. ಈತ ಈಗಾಗಲೇ ಫೆಬ್ರವರಿ 10ರಂದು ತನ್ನ ಕಾರಿನ ಲಾಂಚನ್ನು ಸಾರ್ವಜನಿಕವಾಗಿ ಮಾಡಿದ್ದಾನೆ. ಜಿಂಬಾಬ್ವೆಯ ಪ್ರೆಸಿಡೆಂಟ್ ಮುಂದೆ ಕೂಡ ಈತ ಅದನ್ನು ಪ್ರಸ್ತುತಪಡಿಸಿದ್ದಾನೆ. ಸದ್ಯದಲ್ಲಿ ಈ ಕಾರು ಮಾರುಕಟ್ಟೆಗೆ ಬರಲಿದೆ ಎಂದು ಹೇಳಿದ್ದಾನೆ. ಆಗಲೇ ಇದರ ಅಸಲಿಯತ್ತು ಏನೆಂದು ಬಹುಶಃ ಜನರಿಗೆ ತಿಳಿಯಬಹುದು. ಚಿಕುಂಬುಟ್ಸೋ ಕಾರಿನ ಬಗ್ಗೆ ವಿಶ್ವದ ಯಾವುದೇ ಮಾಧ್ಯಮಗಳು ಮಾತನಾಡುತ್ತಿಲ್ಲ. ಇದರ ಹಿಂದೆ ಒಂದು ಕಾರಣವೂ ಇದೆ. ನಮಗೆ ಸದ್ಯ ಶಕ್ತಿಯ ಮೂಲವೆಂದರೆ ಪೆಟ್ರೋಲ್ ಡೀಸೆಲ್ನಂತಹ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಹಾಗೆಯೇ ಇವಿ ವೆಹಿಕಲ್ಗಳಿಗೆ ಬ್ಯಾಟರಿಗಳು. ಇವುಗಳೆಲ್ಲ ವಿಶ್ವದ ಮಾರುಕಟ್ಟೆಯಲ್ಲಿ ದೊಡ್ಡದೊಂದು ಆರ್ಥಿಕ ಪ್ರಭಾವವನ್ನೇ ಬೀರಿ ನಿಂತಿವೆ. ಒಂದು ವೇಳೆ ಫ್ರೀ ಎನರ್ಜಿ ವೆಹಿಕಲ್ ಎಂಬ ಕಾನ್ಸೆಪ್ಟ್ನಲ್ಲಿ ಚಿಕುಂಬುಟ್ಸೋನ ಕಾರೇನಾದರೂ ರಸ್ತೆಗಿಳಿದರೆ ಇವರೆಲ್ಲರೂ ನಷ್ಟದಲ್ಲಿ ಬೀಳಲಿದ್ದಾರೆ.
ಹಾಗಾಗಿ ಈತನ ಕಾರನ್ನು ರಸ್ತೆಗಿಳಿಯದಂತೆ ದೊಡ್ಡ ದೊಡ್ಡ ಪ್ರಭಾವಿಗಳು ಹುನ್ನಾರ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಈತ ತನ್ನ ಶೋಧದ ಬಗ್ಗೆ ಇನ್ನೂ ಪೇಟೆಂಟ್ ಪಡೆದಿಲ್ಲ, ಆದರೆ ಕಾರನ್ನು ಚಲಾಯಿಸಿ ತೋರಿಸಿದ್ದಾನೆ. ಯಾವುದೇ ಇಂಧನವಿಲ್ಲದೆ ಈ ಕಾರು ನಿರಂತರವಾಗಿ ಚಲಿಸುತ್ತದೆ. ಥರ್ಮೋಡೈನಮಿಕ್ಸ್ನ ನಿಯಮದ ಪ್ರಕಾರ ಶಕ್ತಿಯನ್ನು ಯಾವುದೇ ರೀತಿಯಿಂದ ವೃದ್ಧಿಸಲು ಸಾಧ್ಯವಿಲ್ಲ, ಅಂದರೆ ಹೊಸದಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಒಂದು ವಿಧದಿಂದ ಅದನ್ನು ಇನ್ನೊಂದು ವಿಧಕ್ಕೆ ಬದಲಾಯಿಸುವಾಗ ಶಕ್ತಿ 100% ಪರಿವರ್ತನೆಯಾಗಿ ಬರುವುದಿಲ್ಲ, ಬದಲಾಗಿ ಸ್ವಲ್ಪ ಮಟ್ಟಿಗೆ ಶಕ್ತಿ ವ್ಯಯವಾಗುತ್ತದೆ. ನಮ್ಮ ಆಟೋಮೊಬೈಲ್ ಇಂಜಿನ್ಗಳಲ್ಲಿಯೂ ಅಷ್ಟೇ 100% ಎಫಿಷಿಯನ್ಸಿ ಇರುವ ಇಂಜಿನನ್ನು ಇದುವರೆಗೆ ಕಂಡುಹಿಡಿಯಲಾಗಲೇ ಇಲ್ಲ. 80-85% ಮಾತ್ರ ಇಂಧನವನ್ನು ಓಡುವ ಶಕ್ತಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗಿದೆ. ಉಳಿದಂತೆ 15-20% ಶಕ್ತಿ ವ್ಯಯವಾಗಿ ಹೋಗುತ್ತದೆ. ಚಿಕುಂಬುಟ್ಸುನ ಡಿವೈಸ್ ಒಳಗೆ ತೆಗೆದುಕೊಂಡ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯನ್ನು ಹೊರಗೆ ಬಿಡುವುದು ಹೇಗೆ? ಇದು ಸಾಧ್ಯವಿಲ್ಲದ ಮಾತು ಎಂಬುದು ವಿಜ್ಞಾನಿಗಳ ವಾದ. ಈತನ ಈ ಒಂದು ಡಿವೈಸ್ನ ಬಗ್ಗೆ ಆತ ಇನ್ನೂ ಎಲ್ಲೂ ಹೇಳಿಕೊಂಡಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆತನ ಅನ್ವೇಷಣೆಯ ಅಸಲಿಯತ್ತು ಏನೆಂಬುದು ನಂತರವಷ್ಟೇ ತಿಳಿಯಲಿದೆ. ಆದಾಗ್ಯೂ ಚಿಕುಂಬುಟ್ಸು ಫ್ರೀ ಎನರ್ಜಿ ವೆಹಿಕಲ್ ಒಂದನ್ನು ಕಂಡುಹಿಡಿದಿದ್ದು ನಿಜವೆಂದಾದರೆ ಅದು ಇಡೀ ವಿಶ್ವದ ಗತಿಯನ್ನೇ ಬದಲಿಸಬಲ್ಲದು. ಕೇವಲ ಭೂಮಿಯ ಮೇಲಲ್ಲ, ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಇದು ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಲಿದೆ. ಸ್ನೇಹಿತರೆ, ನೀವೇನನ್ನುತ್ತೀರಾ? ಈತ ನಿಜವಾಗಿಯೂ ಕಾರನ್ನು ಕಂಡುಹಿಡಿದಿದ್ದಿರಬಹುದೇ ಅಥವಾ ಇದು ಸುಳ್ಳಾಗಿರಬಹುದೇ? ಕಾದು ನೋಡೋಣ. ಧನ್ಯವಾದಗಳು.